ಏನ್ ಗುಂಡಜ್ಜಿ ಅಲ್ಲ ಹಪ್ಳ ಆಗಿರಂಗದವೆ. ಅಯ್ಯೋ ಮತ್ತೆ ನಿಮ್ಮನ್ನ ಯೋಟತನ ಅಂತ ಕಾಯ್ಕೊಂಡು ಕುತ್ಕೊಳ್ಳೋದೆ. ಏನು ನಾನು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ನೋಡ್ದೆ ಬರ್ತೀರಾ ಅಂತಂದು ಯಾಕೆ ಬರ್ಲಿಲ್ಲ. ಕೈ ಕೆಲಸ ಗಿಲ್ಸ ಅದಾವನ ಅವರವ ಅಂತಂದು ನಮ್ಮ ಅಕ್ಕಿನುವ ನಮ್ಮ ರಂಗುನುವೆ ಉದ್ದಿದ್ರು. ನಾನು ಒಣ ಹಾಕಿದೆ. ಇನ್ನೇನು ಸ್ವಲ್ಪ ಹೋದ ವಾಟೆಯ. ಅಯ್ಯೋ ನಾನುವೇ ನೀನ್ ಕರ್ದು ಹೋದ ತಕ್ಷಣ ಹಿಂದೆ ಗುಂಟೆ ಬಂದೆ ಕಣಜ್ಜಿ. ದಾರಿಗೆ ಬರ್ತಾ ಅಲ್ಲಿ ಯಾರ ಸಿಕ್ಕರು, ಹಂಗಾಗಿ ಮಾತಾಡ್ಕೊಂತ ನಿಂತ್ಕೊಂಡ್ಬಿಟ್ಟೆ. ಅದಕ್ಕೆ ಒಂದ್ ವರ್ಷ ಒತ್ತಾತು. ಯಾಕಾಗಲ್ದು ಬಿಡೆ, ಅಲ್ಲ ಅರ್ಧ ಮಾಡ್ಕೊಂಡಿವಿ, ಇನ್ನೇನು ಇನ್ನೊಂದು ಅರ್ಧ ಅದ ವಾಟೆ. ಸೇರ್ನವ್ ಹಾಕಿದ್ರಿ? ಒಂದ್ 2 ಸೇರ್ನೆ ಹಾಕೊಂಡಿದ್ವಿ ಆಟೆ ಕಣೆ. ಹೌದೇನು? ನಾನೇನು ಒಂದ್ ಸೇರ್ನೆ ಮಾಡ್ದೆ ಕಣಜ್ಜಿ ಆಟೆಯ. ನಮ್ಗೇನು 3 ಜನಕ್ಕೆ ಸಾಕು. ನಾನೇನು ಯಾರಿಗೇನು ಕೊಡಂಗಿಲ್ಲ ಇಡಂಗಿಲ್ಲ. ಅದಕ್ಕೆ ಒಂದ್ ಸೇರ್ನೆ ಮಾಡ್ಕೊಂಡು ನಾನು. ನಿಮ್ಮ ಮನೆಗಂದ್ರೆ ಜನ ಜಾಸ್ತಿ ಇದ್ದೀರಾ, ಒಂದ್ 2 ಸೇರ್ನೆವೇನು 3 ಸೇರ್ನೆ ಮಾಡ್ಕೊಂಡ್ರು ಸಾಲದೆ ಬರ್ತಾವ ತಗ. ಮತ್ತೆ ಮನೆಗೆ ಮಕ್ಕಳು ಮರಿ ಇದ್ದಾಗ ಹಂಗೆ ಮತ್ತೆ ಏನಾರ ಹಬ್ಬ ಹುಣ್ಣಿಮೆ ಅಂತ ಬಂದಾಗ ಮತ್ತೆ ಯಾವಾಗ್ಲೂ ಮತ್ತೆ ಸಿಹಿ ಊಟ ಜೊತೆ ಇರ್ಬೇಕಲ್ಲ. ಮತ್ತೆ ಹಪ್ಳ ಈ ಸಂಡಿಗೆ ಸಕ್ಲಿ ಅನ್ನೋದು. ಹಂಗಾಗಿ ಮತ್ತೆ ಮನೆಗೆ ಅವು ಯೋಸಿದ್ರೆ ಸಾಲ್ರಿ. ಅಯ್ಯ ನಾನೇನು ಈ ಸಂಡಿಗೆ ಸಕ್ಲಿ ಏನು ಮಾಡ್ಕೊಳಕ್ ಹೋಗ್ಲಿಲ್ಲ ಕಣಜ್ಜಿ. ಬರೀ ಹಪ್ಳ ಮಾಡ್ಕೊಂಡೆ ಅಷ್ಟೇ. ಮಾಡಕ್ ಬಿಡು ಯಾವ್ದೋ ಒಂದು. ನೀನೆಲ್ಲ ಸಂಡಿಗೆ ಸಕ್ಲಿನೂ ಮಾಡ್ದೇನು? ಅಯ್ಯ ಇವಳು ಊರಿಗೆ ಬೇರೆ ಹೋಗಿದ್ಲ ಅಮ್ಮಯ್ಯ. ಅವಳು ನೋಡಿದ್ರೆ ನಿನ್ನೆ ಬಂದ್ಲಾ. ನಾನೆಲ್ಲ ಆಕಿ ಬರೋ ಒಟ್ಟತ್ತಿಗೆ ಈ ಸಕ್ಲಿನೂ ಸಂಡಿಗೆನೂ ಮಾಡಿದ್ದೆ. ಇನ್ನೊಂದಿಟ್ಟು ಸಕ್ಲಿ ಇಟ್ಟು ಉಳಿದಿತ್ತು. ಅದ್ ನೀವತ್ತಲ್ಲಿ ಓದ್ತಿದ್ದಿ ನೋಡಂಗೆ ಕಾರ್ದಂಗೆ. ಇನ್ನೇನು ಹಪ್ಳ ಅದು ನಮ್ಮವ್ ಇನ್ನೇನು ಇವತ್ತೊಂದಿನ ಮಾಡ್ಕೊಂಡ್ರೆ ಇನ್ನೇನು ಹಪ್ಳ ಸಕ್ಲಿ ಸಂಡಿಗೆ ಎಲ್ಲನೂ ಮಾಡ್ಕೊಂಡಂಗೆ ಆತ ಹಬ್ಬಕ್ಕೆ. ನೀನ್ ಬಿಡಜ್ಜಿ ವರ್ಷನೂ ಎಲ್ಲದನ್ನೂ ಮಾಡ್ಕೊಂತೀಯ. ನಿಂಗೇನು ಬೇಜಾರೇ ಅನ್ಸಲ್ಲ. ಅಯ್ಯಯ್ಯ ಮಾಡ್ಕೊಂತಿನಕ್ಕೆ ಎಂತ ಬೇಜಾರೆ. ಏನೋ ಒಂದ್ 2 ದಿನ ಕಷ್ಟ ಪಡ್ತೀವಿ, ಆಮೇಲೆ ರುಚಿಯಾಗಿ ಮಾಡ್ಕೊಂಡು ತಿನ್ನಲ್ವಿ. ಎಣ್ಣೆ ಹಾಕೊಂಡು ಕರ್ಕೊಂಡು ಮಳೆಗಾಲಕ್ಕೂ ಬರ್ತವೆ. ಮಳೆ ಬಂದಾಗ ಏನಾದ್ರೂ ಬಾಯಿಗೆ ರುಚಿಯಾಗಿ ಬೇಕು ಎಣ್ಣೆದು ಕರ್ದದ್ದು ಅಂತ ಅನ್ಸ್ತತಿ. ಅವು ಕರ್ಕೊಂಡು ತಿನ್ನಕ್ ಬರ್ತತಿ. ಏನೋ ಒಂದ್ 2 ದಿನ ಕಷ್ಟ ಪಟ್ರೆ ಹಾಕತಿ. ನೀನ್ ಬುಡಜ್ಜಿ ಯಾವಾಗ್ಲೂ ಬೇಜಾರು ಇಲ್ದಲೆ ಎಲ್ಲ ಬದುಕುನು ಮಾಡ್ತೀಯ. ನಮಗೆ ಅದೆಲ್ಲ ಬೇಜಾರವ. ಮಾಡ್ಕೊಂಡು ತಿನ್ನಕ್ಕೆ ಬೇಜಾರು. ಅದಕ್ಕೆ ನಿಮ್ಮಂತರಿಗೆ ಈ ರೆಡಿಮೇಡ್ಗಳು ಬಂದವಲ್ಲ. ಯಾರು ಮಾಡ್ಯಾರು ಯಾರು ಬಿಟ್ಟಾರು ಎಲ್ಲ ಕಾಳುಗಳೆಗಳನ್ನೆಲ್ಲ ಹಾಸ್ ಮಾಡ್ಕೊಂಡು ಹಿಟ್ಟು ಹಾಕ್ಸ್ಕೊಂಡು ಈಗ ಮಾಡಿ ಯಾರೆಲ್ಲ ಒಣಗಿಸಿಟ್ಟಾರು ಅಂತ ಹೇಳ್ಬಿಟ್ಟು ಅದಕ್ಕೆ ಈಗೇನು ಬಂದವಲ್ಲ. ದುಡ್ಡು ಕೊಟ್ರೆ ರೆಡಿಮೇಡ್ ಎಲ್ಲ ಸಿಗ್ತಾವಲ್ಲ. ಈಗೇನು ಸಿಗಕ್ಕಿಲ್ವೇ? ಆ ಪ್ಲಸ್ ಏನ್ಗೆ ಸಾಕ್ಲಿ ಎಲ್ಲ ತರದ್ದು ಸಿಗ್ತವೆ. ಅರೆ ಹೌದು ಗುಂಡುದಿಕ್ಕೆ ಅಜ್ಜಿ. ಅದಕ್ಕೆ ನಾವು ನಮ್ದಕ್ಕೆ ಏನ್ಗೆ ಮಾಡೋದಕ್ಕೆ ಹೋಗೋದಿಲ್ಲ ನೋಡಿ. ನಮ್ದಕ್ಕೆ ನಾವು ಅಂಗಡಿಲಿ ನಾವು ರೆಡಿಮೇಡ್ಗೆ ತಂದು ಬಿಡ್ತೀವಿ ಹಬ್ಬದಾಗಿ. ಈಗೇನು ದುಡ್ಡು ಕೊಟ್ರೆ ಎಲ್ಲದು ಸಿಕ್ತತೆ. ಈ ಜನಗಳು ಈ ಎಲ್ಲ ರೆಡಿಮೇಡ್ ಬಂದಿರೋದ್ರಿಂದ ಹಳೆದನ್ನ ಮಾಡೋದನ್ನೇ ಮರ್ತು ಬಿಟ್ಟಾರೆ. ಹೆಂಗ್ ಮಾಡೋದು ಅಂತ ಹೇಳಿ ಏನು ಮಾಡಕ್ ಬರಲ್ಲ ಈಗಿನ ಕಾಲದವಕ್ಕೆ. ಎಲ್ಲ ಮರ್ತ್ಕೊಂಡ್ಬಿಟ್ಟದಾವೆ. ಅದು ಅಂಗಡಿಗಳದು ಏನು ಹೆಂಗ್ ಮಾಡಿರ್ತಾರೆ ಏನು ಅಂತ ಗೊತ್ತಿರಲ್ಲ. ಆದ್ರೆ ನಾವು ಮಾಡ್ತೀವಲ್ಲ, ಕಾಯಿನೆಲ್ಲ ಹಸಿ ಮಾಡ್ಕೊಂಡ್ಬಿಟ್ಟು ಈ ಟ್ಯಾಕ್ಸ್ಕೊಂಬಂದು ನಾವೇ ಅಚ್ಚುಕಟ್ಟಾಗಿ ಎಷ್ಟು ಬೇಕು ಎಷ್ಟು ಖಾರ ಉಪ್ಪು ಹುಳಿ ಎಲ್ಲ ಹಾಕಿ ಅದ್ವಾಗಿ ಮಾಡ್ತೀವಿ. ನಾವು ಅಚ್ಚುಕಟ್ಟು ನಮ್ ರುಚಿ ಮಾಡಿರ್ತೀವಿ. ಅಂಗಡಿ ಮನೆಯವ್ರೆ ಹೆಂಗ್ ಮಾಡಿರ್ತಾರೆ ಏನ್ ಬಿಟ್ಟಿರ್ತಾರ ಯಾವನಿಗೆ ಗೊತ್ತಿರ್ತತೆ. ಅರೆ ಅಜ್ಜಿ ಅದ್ಗೆ ನಿಮ್ದಕ್ಕೆ ಸರಿಗೆ ಇರ್ಬೋದು, ಆದ್ರೆ ಅದನ್ನು ತುಂಬಾ ಚೆನ್ನಾಗೇ ಇರುತ್ತೆ ಅಜ್ಜಿ. ನಿಮ್ದಕ್ಕೆ ಒಂದ್ಸಲಿಗೆ ರೆಡಿಮೇಡ್ಗೆ ತಂದು ನೋಡಿ, ತುಂಬಾ ಚೆನ್ನಾಗೇ ಇರುತ್ತೆ. ಮನೇಲಿ ಮಾಡ್ತೀವಲ್ಲ ಅದೇ ತರಗೇನೆ ಇರುತ್ತೆ. ನಾನ್ ಯಾರ ರೆಡಿಮೇಡ್ ಪಡಿಮೇಡ್ ತೋರ್ಸಕ್ಕಿಲ್ಲ. ನಾನ್ ಇರೋವರೆಗೂ ನಾನು ಅಚ್ಚುಕಟ್ಟಾಗಿ ಹಾಕ್ಸ್ಬಿಟ್ಟು ನಾನೇ ಮಾಡ್ತೀನಿ. ನನ್ಗೆ ರೆಡಿಮೇಡ್ ಪಡಿಮೇಡ್ ಎಲ್ಲ ಇಷ್ಟ ಆಗಕ್ಕಿಲ್ಲ. ಲೇ ಪಾತಿ ಹೋಗಿ ನೀನು ಗುಂಡಜ್ಜಿಗೆ ಹೇಳ್ತೀಯಲ್ಲ. ಗುಂಡಜ್ಜಿ ಯಾವಾಗಿದ್ರು ಮನೆಗೆ ಎಲ್ಲ ಮಾಡೋದು. ಹೊರಗಡೆಯಿಂದ ಏನು ಅಂಗಡಿ ರೆಡಿಮೇಡ್ ಏನು ತೋರ್ಸೋದಿಲ್ಲ ಒಜ್ಜಿ. ಕಣೆ ನಾನು ಯಾವಾಗೂ ಆಟೆಯ. ನನಗೆ ಹೊರಗಿನ ಪರಗಿನ ಏನು ಇಡ್ಸೋದಿಲ್ಲ. ನಾನ್ ಮನೆಗೆ ಮಾಡಿದ್ರೆ ನನಗೆ ಸಮಾಧಾನ. ಕಣಜ್ಜಿ ಮನೆಗೆ ಮಾಡಿದ್ದೆ ಚಂದ. 1-2 kg ಹಿಟ್ಟು ಹಾಕಿಸ್ಕೊಂಬಂದು ಮಾಡಿದ್ರು ವರ್ಷ ಪೂರ್ತಿ ಇಟ್ಕೊಂಡು ತಿನ್ನೋ ಸಾಕಾವಿ. ಅಂಗಡಿಗೆ ಏನು ಹಂಗಲ್ವಲ್ಲ. ಏನೊಂದು 50 ರೂಪಾಯಿ ಕೊಟ್ಟು ತಂದ್ರು 10 ಇರ್ತವೆ ಹಪ್ಳಗಳು. ಅಷ್ಟಕ್ಕೇನೆ ಅವೇನು 10 ಹಬ್ಬದ ಅಡಿಗೆ ಮಾಡಿದಾಗ ಆಗೋತು. ಸುಮ್ಮನೆ ಯಾಕೆ ಹೇಳಲ್ಲ. ನೀನು ಹೇಳ್ದಂಗೆ ಮನೆಗೆ ಮಾಡಿ ಮಾಡ್ಕೊಂಡು ತಿನ್ನೋದೇ ಚೆನ್ನಾಗೈತೆ ನೋಡು. ನೀನ್ ಹೇಳ್ದಂಗೆ ಸುಮ್ಮನೆ ದುಡ್ಡು ನಷ್ಟ. ಅದೇ ದುಡ್ಡಿಗೆ ಯೋಸನ್ ಮಾಡ್ಬೋದು ಹಪ್ಪಳಗಳನ್ನ ಸಂಡಿಗೆಗಳನ್ನ. ಸುಮ್ಮನೆ ಅನಾವಶ್ಯಕವಾಗಿ ದುಡ್ಡು ಖರ್ಚು ಮಾಡ್ತೀರಾ. ಮಾಡೋದು ಯಾರು ಅಂತ ಹೇಳ್ಬಿಟ್ಟು ಏನೋ 1-2 ದಿನ 3 ದಿನ ಕಷ್ಟ ಆಗಿತ್ತು. ಆಮೇಲೆ ಅದನ್ನ ವರ್ಷ ಪೂರ್ತಿ ಇಟ್ಕೊಂಡು ತಿಂತೀರಲ್ಲ. ಕಣಜ್ಜಿ ನೀನ್ ಹೇಳೋದಿನ ಸರಿ ಐತ್ ಬಿಡು. ಅರೇ ಸುಶೀಲಿಂದು ಅಕ್ಕ ನಿಮ್ದಕ್ಕೆ ತವ್ರ ಮನೆಗೆ ಹೋಗಿದ್ರಲ್ವಾ? ನಿಮ್ದಕ್ಕೆ ಅಪ್ಪಾಗೆ ಚೆನ್ನಾಗೇ ಇದಾರೆ? ಕಣಪಾತಿ ಚೆನ್ನಾಗದಾರೆ. ಇವಾಗ ಪರವಾಗಿಲ್ಲ.
ಓ ಸರಿಗೆ ನೀವು ತುಂಬಾ ದಿವ್ಸಗೆ ಊರಿಗೆ ಹೋಗ್ಬಿಟ್ರಲ್ಲ, ನಿಮ್ದಕ್ಕೆ ಹಿಂದಿರುಗಿ ಬರ್ತಿರೋ ಬರೋದಿಲ್ಲೋ ಅಲ್ಲಿಗೆ ಸೆಟ್ಲಿಗೆ ಹಾಕ್ಬಿಟ್ಟಿರೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಎಂದ ಹಬ್ಬದ ಟೈಮಿಗೆ ಬಂದ್ರಿ ನೋಡಿ. ಇನ್ನೊಂದ್ 2 ದಿವಸ ಇದ್ ಬರೋಣ ಅಂತ ಅನ್ಕೊಂಡಿದ್ದೆ. ಅಪ್ಪ ನಾನು ಹುಷಾರಾಗಿದ್ದೀನಿ, ದಿನ ಆತವು ಬಂದು. ಪಾಪ ನಿಮ್ಮ ಮತ್ತೆ ಎಲ್ಲ ಒಂದು ಹೆಂಗ್ ಮಾಡ್ಕೊಂಡ್ತು, ದಿನ ಆತ್ ಬಂದು ನನಗೆ ಹುಷಾರಾದೀನಿ ಹೋಗ್ ಬಾರವ ಅಂತ ಅಂತು. ಹಂಗಾಗಿ ಬಂದು ಹಬ್ಬ ಎಲ್ಲ ಮುಗಿಸ್ಕೊಂಡು ಮತ್ತೆ ಈ ಹುಡುಗನ ಸ್ಕೂಲ್ ರಜೆ ಬಿಡ್ತತಲ್ಲ ಅವಾಗ ಹೋದ್ರಕತಿ ಅಂತ ಬಂದೆ. ಹೌದೇನ್ ಪಾಡಕ್ ಬಿಡು, ಮತ್ ಹೋದ್ರಕತ್ ನೋಡಕ್ಕೆ. ಮತ್ ಹಬ್ದಂಗೆ ತುಂಬಿದ ಹಬ್ದಾಗೆ ಮನೆ ಸೊಸೆ ಇಲ್ಲ ಅಂದ್ರೆ ಹೆಂಗ್ ಹೇಳು. ಪಾಪ ಗುಂಡಜ್ಜಿನಿ ಎಲ್ಲ ಮಾಡ್ಕೊಂತತ್ತು. ಹೆಂಗ ಹಬ್ದ ಬಂದಿತ್ತಾಗ ಮತ್ತೆ ರಂಗಜ್ಜಿನು ಬಂದತೆ. ತುಂಬಿದ ಮನೆಗೆ ಹಬ್ಬ ಚಂದಾಗಿರ್ತತಿ. ಸರಿ ಬಿಲ್ ಒಣಕೆಂತವೆ ಉಳಿದ್ರವು ಗಾಡಿಗಳ ಓತ್ರೆ ಅಮ್ಮಯ್ಯರ. ಸರಿ ಕಾಣತ್ತೆ ಸುಶೀಲಾ, ನಾನು ಓದ್ತೀನಿ, ನೀನ್ ಅದೇನ್ ಒಣಕ್ ಹೋಗು ಹಪ್ಳನ್. ಇನ್ನೇನ್ ಸ್ವಲ್ಪ ಅದ ಬಿಡ್ಪಾರಿ, ನಾವೇ ಮಾಡ್ಕೊಂತೀವಿ. ಇರ್ಲಿ ಎದ್ದಡೆ, ಇಲ್ಲಿ ಗಂಟೆ ಬಂದು ಅದ್ ಹೆಂಗ್ ವಾಪಸ್ ಹೋಗನೆ. 1-2 ಹಪ್ಳ ಓದ್ದಂಗೆ ನಾನು 1 ಹೊತ್ತು ಹೋಗ್ತೀನಿ. ಎದ್ದ ಅಮ್ಮಯ್ಯ, ನೀನ್ ಹೋಗಿ ಎಲ್ರಿಗೂ ಒಂದಿಟ್ಟು ಚಾಗಿ ಮಾಡ್ಕೊಂಡ್ ಬರೋಗು. ಆಟತ್ತಿಗೆ ಪಾರಿ ಒತ್ತುತ್ತಾರೆ, ಪಾರಿ ಮತ್ತೆ ಪಾತಿ ಒತ್ತುತ್ತಾರೆ. ಸರಿ ಕಣತ್ತೆ ಆತ್. ಏನ್ ರಂಗಜ್ಜಿ, ನಿನಗೂ ಹಪ್ಳ ಓದಕ್ ಬರ್ತತ? ಇಲ್ಲ ಪಾಲು, ನನಗೂ ಏನ್ ಬಲ್ತಾ ಇರ್ಲಿಲ್ಲ. ನಂಗೆ ಗುಂಡು ಹೇಳ್ಕೊಟ್ಲು, ಈ ತರ ಬೆಲ್ಲ ಇಟ್ಬಿಟ್ಟು ಇದನ್ನ ಪ್ಲಸ್ ಮಾಡಿದ್ಲೆ ಈ ತರ ಹಪ್ಳ ಬರುತ್ತೆ ಅಂತ ಹೇಳ್ಬಿಟ್ಟು. ನಂಗೂ ಏನು ಬಲ್ತಾ ಇರ್ಲಿಲ್ಲ. ನಾನು ಇಬ್ಲೆ ಮಾಡ್ತಾ ಇದ್ಲ ಅಲ್ವಾ, ಅದಕ್ಕೆ ನಾನು ಟ್ರೈ ಮಾಡ್ತೀನಿ ಅಂತ ಹೇಳಿ ನಾನೇ ಸ್ವಲ್ಪ ಎಲ್ಲ ಪ್ಲಸ್ ಅಲ್ಲಿ ಹಾಕಿ ಮಾಡ್ದೆ. ಹೆಂಗ ಬಿಡಜ್ಜಿ, ಮಾಡ್ಬೇಕು ಅಂತ ಆಸಕ್ತಿನಾದ್ರೂ ತೋರ್ಸಿದ್ಯಲ್ಲ ಬಿಡು. ಅಯ್ಯೋ ಪಾಲು, ಈ ತರ ಎಲ್ಲ ನನ್ಗೆ ಮಾಡೋದು ಅಂದ್ರೆ ತುಂಬಾನೇ ಇಷ್ಟ. ಆದ್ಲಿ ನಾವು ಸಿಟಿಲಿ ಇರೋದಲ್ವಾ, ನಾವು ಈ ತರ ಏನು ಮಾಡೋದಿಲ್ಲ, ಎಲ್ಲ ರೆಡಿಮೇಡ್ ತರ್ತೀವಿ. ಕಣಜ್ಜಿ, ಈಗ ಒಂಥರ ಇದು ರೆಡಿಮೇಡ್ ಇದು ಆಗ್ಬಿಟ್ಟತೆ. ಎಲ್ಲರೂ ಈಗ ಏನು ಮಾಡದಂಗೆ ಕಷ್ಟಪಡಕ್ಕೆ ಹೋಗಲ್ಲ, ಎಲ್ಲ ರೆಡಿಮೇಡ್ಗಳು ತಂದ್ಬಿಟ್ಟು ಮಾಡ್ತಾರೆ. ಹೌದು ಕಣೇಮ್ಮ, ಇವಾಗಿನ ಕಾಲ ತುಂಬಾ ಫಾಸ್ಟ್ ಆಗ್ಬಿಟ್ಟಿದೆ. ನೀವಿನ ಏನೇನು ನೋಡಿಲ್ಲ, ಅಷ್ಟೊಂದು ಫಾಸ್ಟ್ ಆಗ್ಬಿಟ್ಟಿದೆ. ಇವಾಗೆಲ್ಲ ಹೈ ಕಾಲ ಅಮ್ಮ. ಇವಾಗ ಸತ್ತೋಗಿಲ್ಲರೂ ಸಹ ಎದ್ ಬಂದು ಮಾತಾಡೋತಲ್ಲ ಮಾಡ್ಬೋದು, ಗೊತ್ತಾ? ಏನ್ ಹೇಳ್ತಿದೀಯ ರಂಗು? ಸತ್ತೋದರು ಎದ್ದು ಬಂದು ಮಾತಾಡ್ತಾರ, ಹಂಗ್ ಮಾಡ್ಬೋದಾ? ಹೌದು ಗುಂಡು, ಆತಲನು ಮಾಡ್ಬೋದು. ಇದೆಲ್ಲ ಹೈ ಟೆಕ್ನಾಲಜಿ. ಇದ್ರಲ್ಲಿ ಸತ್ತೋಗಿಲ್ಲದು ಬಂದು ನಿತ್ಕೊಂಡ್ ಮಾಡ್ಬೋದು, ಆತಲನು ಮಾಡ್ತಾಳೆ. ನಿಂಗೆ ಇದೆಲ್ಲ ಅರ್ಥ ಆಗೋಲ್ಲ. ನಾನು ಹುಲಿಗೆ ಹೋದಾಗ ನಿಂಗೆ ಲ್ಯಾಪ್ಟಾಪ್ ತಗೊಂಬಂದು ತೋರಿಸ್ತೀನಿ ಹೇಗ್ ಮಾಡೋದು ಅಂತ ಹೇಳ್ಬಿಟ್ಟು. ಅಲ್ಕಂಡ್ರಂಗಜ್ಜಿ, ನೀನ್ ಏನ್ ಹೇಳ್ತಿದ್ಯಾ? ಈ ಸತ್ತೋಗಿರೋರು ಎದ್ದು ಬಂದು ಅದ್ ಹೆಂಗ ಮಾತಾಡ್ತಾರೆ? ಆ ಮಣ್ಣಗಿಟ್ಟಾಗ ಅವರೆಲ್ಲ ಅಲ್ಲಿ ಏನಿರ್ತತಿ ಅಂತ ಎದ್ದು ಬರ್ತಾರ ಅವರು. ಅಯ್ಯೋ ಯಮ್ಮ, ಆತಲ ಅಲ್ಲ ಕಣೆ. ಸತ್ತೋಗಿರೋರು ಮಣ್ಣಿಂದ ಎದ್ದು ಬರೋದಲ್ಲ. ಅವಳ್ದೇನಾದ್ರೂ ಫೋಟೋ ಇದ್ಲೆ ಅವಳು ಈ ತರ ಮೊಬೈಲಲ್ಲಿ, ಈ ಕಂಪ್ಯೂಟರ್, ಟಿವಿಲಿ, ಲ್ಯಾಪ್ಟಾಪ್ ಅಲ್ಲೆಲ್ಲ ಅವಳನ್ನ ನೀವು ಎದ್ದು ಬರೋತಲ್ಲ ನೋಡ್ಬೋದು. ಎದ್ದು ಬರೋದು ಅಂದ್ರೆ ನಿಜವಾಗ್ಲೂ ಮಣ್ಣಿಂದ ಹೊಲಕ್ಕೆ ಬಂದ್ಬಿಟ್ಟು ನಿನ್ನ ಎದ್ಲಿಗೆ ನಿಂತ್ಕೊಳ್ಳೋದಲ್ಲ. ಈ ಮೊಬೈಲ್ ಟೆಕ್ನಾಲಜಿ, ಈ ಫೋನಲ್ಲೆಲ್ಲ ನೀವು ಸತ್ತೋಗಿಲ್ಲನ ಎದ್ದು ಬಂದು ಮಾತಾಡೋತಲ್ಲ ಮಾಡಿ ನೋಡ್ಬೋದು ಅಂತ ಹೇಳಿದ್ದು. ಓ ಹಂಗೆ, ಈ ಮೊಬೈಲ್ಗಳಿಗೆಲ್ಲ ವಿಡಿಯೋ ಮಾಡ್ತಾರಲ್ಲ, ಹಂಗೆ ಹೇಳ್ತಿದೀಯಾ? ಹಾಗೇನೆ. ಅಯ್ಯಪ್ಪ, ನಾನೊಂದ್ ಕ್ಷಣಕ್ಕೆ ಅಡ್ಡ ಬಿಟ್ಟೆ ಕಣೆ ರಂಗು. ನೀನ್ ಹೇಳಿದ್ ನೋಡಿ, ಇದೇನಪ್ಪ ಇದು ಸತ್ತೋಗಿರೋರು ಮಣ್ಣಿಂದ ಹೊರಗೆ ಎದ್ದು ಬಂದ್ಬಿಟ್ಟು ಮಾತಾಡ್ತಾರ ಮಾಡೋದೈತಿ ಅಂತ ಅಂದ್ಬಿಟ್ಟಲ್ಲ, ಒಂದು ಕ್ಷಣಕ್ಕೆ ಆಶ್ಚರ್ಯ ಆಗ್ಬಿಡ್ತಾನೆ. ಅಯ್ಯೋ ಗುಂಡು, ಆಟಲ ಎಲ್ಲ ಮಾಡೋದಾಗಿದ್ಲೆ ಪ್ರಪಂಚ ಹೆಂಗ್ ಹೇಳ್ತಾ ಇತ್ತಾ? ಯಾಲೂನು ಹೋಗ್ತಾನೆ ಇರ್ಲಿಲ್ಲ, ಎಲ್ಲಾಲೂನು ಹೋದಂಗೆ ಜೀವಂತವಾಗಿ ಮಾಡ್ತಾ ಇದ್ಲು. ಇವಾಗ ಆಟಲ ಅಲ್ಲ ನಾನು ಹೇಳಿದ್ದು ಈ ಮೊಬೈಲ್ ಟಿವಿಯಲ್ಲೆಲ್ಲ ನೋಡ್ಬೋದು ಮಾಡ್ಕೊಂಡು ಅಂತ ಹೇಳಿದ್ದು. ಇವ್ ಹೆಂಗೆ ವಿಡಿಯೋ ಮಾಡ್ತೀವಲ್ವಾ, ಅದೇ ತಲನೇ ಅದನ್ನು ನಿಮ್ಗೆ ಯಾವ್ದಾದ್ರು ಫೋಟೋ ಇದ್ಲೆ, ಎಲ್ಲಾದ್ರು ಇಲ್ದೆಲ್ಲ ಫೋಟೋ ಇದ್ಲೆ ಅದನ್ನ ಹಾಕ್ಬಿಟ್ಟು ನಾವು ಅದನ್ನ ಮಾಡಕ್ ಕೊಟ್ಲೆ ಆ ತರ ವಿಡಿಯೋ ರೆಡಿಯಾಗಿ ಬರುತ್ತೆ. ಅದ್ಯೋನಪ್ಪ, ನೀನ್ ಹೇಳೋದ್ ನನಗೆ ಒಂದು ಅರ್ಥ ಆಗಕ್ಕಿಲ್ಲ. ಅದ್ಯೋನ್ ಹೇಳ್ತೀಯೇನು? ಅದ್ಯೋನ್ ಹೇಳ್ದಲ್ಲ, ಅದನ್ನ ಒಂದ್ ಕಿತ ಅದ್ಯೋನ್ ಅಂತ ಮಾಡಿ ತೋರ್ಸಂತ ಬಿಡು, ಅವಾಗ್ಲಾದ್ರೂ ಅರ್ಥ ಆಗತ್ತೆ. ಈಗ ನೀನ್ ಏನ್ ಹೇಳಿದ್ರು ನನಗೆ ಅರ್ಥ ಆಗಕ್ಕಿಲ್ಲ. ಹೋಗ್ಲಿ ಬಿಡುಗುಂಡು, ನಾನು ಒಂದ್ಸಲ ನಿಂಗೆ ಅದು ಹೇಗೆ ಅಂತ ಮಾಡಿ ತೋರಿಸ್ತೀನಿ, ಅವಾಗ ನಿಂಗೆ ಅರ್ಥ ಆಗತ್ತೆ. ಸರಿ ಬಿಡು. ಸರಿ ಒತ್ತಿ ಆಪ್ಲ ಒತ್ತಿ ಗಾಡ ಮಾತಾಡ್ಕೊಂತ ಕೂತ್ಬಿಟ್ವಿ. ಬಿಲ್ ಎಲ್ಲ ಒಣಕ್ಯಂದು ಹೋದು ಒತ್ತಿ. ಏ ಅಮ್ಮಯ್ಯ, ಆಯ್ತೇನೆ ಕಾಪಿ ಗಾಡ ತಮ್ಮರೆ.